ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ ಸ್ಪೆಷಲ್ ಆಗಿರುತ್ತೆ. ನೆನ್ನೆ ವ್ಲಾಗಲ್ಲೇ ಹೇಳಿದ್ದೀನಿ ಇವತ್ತು ವ್ಲಾಗ್ ಸ್ಪೆಷಲಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಏನು ಅಂತ ಅಂದರೆ ಅಡುಗೆ ಮನೆ ಪ್ರೋಗ್ರಾಮ್ದು ಮೇಕಿಂಗ್ ವಿಡಿಯೋಸ್ ಇದು. ಸೊ ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ. ನಾನು, ದರ್ಶು ಮತ್ತು ನಮ್ಮ ಯಜಮಾನ್ರು 3 ಜನ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 11:30 ಆಗಿದೆ. 12 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಅವರು ನಿಮ್ಮ ಶೂಟ್ ಇರೋದು 4:30ಗೆ, ಲೇಟಾಗಿ ಬನ್ನಿ ಅಂತ ಅಂದರು. ಹಾಗಾಗಿ ನಾವು ಲೇಟಾಗಿ ಹೊರಟಿದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬೆಂಗಳೂರಿಂದ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ಸ್ಕೂಲಿಂದ ಬಂದು ಮಕ್ಕಳು ಇಬ್ಬರೇ ಇರ್ತಾರೆ ಅಂತ ಅಂದ್ಬಿಟ್ಟು ಅಮ್ಮನ ನೆನ್ನೆನೇ ಕರ್ಕೊಂಡು ಬಂದಿದ್ದೆ. ಸೊ ಅಮ್ಮ ಇರ್ತಾರೆ. ನಾವು ಬರೋದು ಇವತ್ತು ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಇರೋದಲ್ಲ 4:00 ಮಮ್ಮಿ ಟಾಟಾ, ಥ್ಯಾಂಕ್ ಯು. ಹುಷಾರು. ಇವಾಗ ಶೂಟಿಂಗ್ ಸೆಟ್ ಹತ್ರ ಬಂದ್ವಿ. ನಾವು ಇಲ್ಲಿ ಬಂದಿದ್ದು 3:30ಗೆ. ಇವಾಗ ಊಟ ಮಾಡ್ತಾ ಇದೀವಿ. ಊಟ ಮಾಡ್ಕೊಂಡು ಇವಾಗ ರೆಡಿ ಆಗಕ್ಕೆ ಹೋಗ್ಬೇಕು. ಮೇಕಪ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ. ನೈಟು ಇಲ್ಲೇನಾ ರೆಗ್ಯುಲರ್ಗೆ ಶೂಟ್ ಆಗೋದು? ಡೈಲಿ ಇರುತ್ತಾ? ಒಂದ್ಸಲ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಬಂದಿದ್ದೀವಿ. ಸೊ ರೆಡಿ ಆಗಿಬಿಟ್ಟು ಕೆಳಗಡೆ ಮೇಕಪ್ ಮಾಡಿಸ್ಕೋಬೇಕು. ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಇವಾಗ ರೆಡಿ ಆಗ್ತೀವಿ. ಇನ್ನೊಂದು ಏನು ಅಂತಂದರೆ ಸ್ಯಾರಿ ಒಳಗೆ ಸೇಫ್ಟಿ ಪಿನ್ ತಂದಿಲ್ಲ. ಇಲ್ಲ ಇವರೇ ಕೊಡ್ತಾರೆ. ಹೇಗಿದ್ರು ಎಲ್ಲ ಸ್ಯಾರಿ ಎಲ್ಲ ಮತ್ತು ಮೇಕಪ್ಪು ಸ್ಯಾರಿ ಎಲ್ಲ ಇವ್ರದೇ ಅಂತ ಅಂದ್ಕೊಂಡೆ. ಸ್ಯಾರಿ ನಾನೇ ವೇರ್ ಮಾಡಬೇಕು, ಬಟ್ ಮೇಕಪ್ ಎಲ್ಲ ಇವರೇ ಕೊಡ್ತಾರೆ ಅಂತ ಅಂದ್ಕೊಂಡು ಟೈಮ್ ಇವಾಗ ಎಷ್ಟು ಗಂಟೆ? 4:15 ಕರೆಕ್ಟೇ ಬಂದಿವ. ನಾನು ಯಾವ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇದನ್ನ ಈ ಶೋಗೇನೆ ತಗೊಳ್ಳಿಲ್ಲ, ಮುಂಚೆನೇ ತಗೊಂಡಿದ್ದು. ಬಟ್ ಸ್ಟಿಚ್ ಮಾಡಿಸಿರ್ಲಿಲ್ಲ. ಇಲ್ಲಿಗೆ ಬರೋದು ಕನ್ಫರ್ಮ್ ಆದಮೇಲೆ ಈ ಸ್ಯಾರಿನ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ವಿ. ಸೊ ಇದೇನೆ ವೆಯ್ಟೆಡ್ ಸ್ಯಾರಿ, ತೂಕ ಇದೆ. ನಾನು ವೇರ್ ಮಾಡ್ತೀನಿ ಸ್ಯಾರಿ. ನಾನು ಈ ಡಾರ್ಕ್ ಕಲರ್ನ ಏನಕ್ಕೆ ಚೂಸ್ ಮಾಡ್ಕೊಂಡೆ ಅಂತ ಅಂದರೆ, ಬ್ರೈಟ್ ಆಗಿ ಕ್ಯಾಮ್ರಾಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಈ ಕಲರ್ನ ಚೂಸ್ ಮಾಡ್ಕೊಂಡೆ. ಹೀಗಿದೆ ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಇದಕ್ಕೆ ಕಾಂಬಿನೇಷನ್ ಬ್ಲೌಸ್ ತೋರಿಸ್ತೀನಿ. ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿದೆ. ಹೆಂಗೆ ಕಾಣಿಸ್ತಾ ಇದೆ ಗೈಸ್ ಸ್ಯಾರಿ? ನಾನು ಉಟ್ಕೊಳ್ಳಿಲ್ಲ, ಮೇಕಪ್ ಆರ್ಟಿಸ್ಟ್ ಅವರು ಉಸ್ಕೊಟ್ರು. ಇವಾಗ ಮೇಕಪ್ಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ಆಯ್ತು, ಇಲ್ಲ ವಾಯ್ಸ್ ಓವರ್ ಕೊಡ್ತೀನಿ. ಸ್ವಲ್ಪ
ಏನು ಸಮಸ್ಯೆ ಅಂದರೆ ಪ್ರತಿಯೊಂದು ವಿಡಿಯೋಲು ಮೇಕಪ್ ಆರ್ಟಿಸ್ಟು ಬರೀ ಒಂದು ಅರ್ಧ ಕೈ ಬ್ರಷು ಇಲ್ಲ ಒಂದು ಅರ್ಧ ಬಾಡಿ ಇವು ಮಾತ್ರ ಚೆನ್ನಾಗಿ ಫುಲ್ಲು ಅದರಲ್ಲಿ ಬೇರೆ ತಲೆಯಲ್ಲಿ ನವಿಲ್ಗರಿ ಇಟ್ಕೊಂಡಿರೋ ಥರ ಅದೊಂದು ಬೇರೆ. ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಚೆನ್ನಾಗಿದೆಯಾ? ಹೇಗಿದೆ ಮೇಡಮ್ ಮೇಕಪ್? ಚೆನ್ನಾಗಿದೆ, ಬೇಗ ಮಾಡಿದ್ರೆ ಬಟ್ ಚೆನ್ನಾಗಿದೆ, ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ನಿಮ್ಮ ಹೆಸರು? ಶಿವ. ಕಾಂಟ್ಯಾಕ್ಟ್ ಮಾಡಿ ಅಷ್ಟೆಲ್ಲ ಕಟ್ ಮಾಡು ಸಾಕು. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ಮೇಕಪ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಾಣಿಸಿದ್ರೆ ನಾನು ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸಲ್ಲ. ಅದೇನಪ್ಪ ಮೇಕಪ್ಪೇ ಚೆನ್ನಾಗಿ ಕಾಣಿಸಲ್ಲ. ನಾನೇನೇ ಸಿಂಪಲ್ಲಾಗಿ ರೆಡಿಯಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡ್ರೇ ಚೆನ್ನಾಗಿ ಕಾಣಿಸ್ತೀನೇನೋ. ಮೇಕಪ್ ಅವ್ರು ಚೆನ್ನಾಗಿ ಮಾಡ್ತಾರೆ, ಬಟ್ ನನಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದೇನು ಅಂತ ಗೊತ್ತಿಲ್ಲ. ಎಲ್ಲರೂ ಮೇಕಪ್ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ. ನಾನು ನೋಡಿದರೆ ನನ್ನ ಮುಖ ನನಗೆ ನೋಡ್ಕೊಳ್ಳೋಕ್ಕೆ ನನಗೆ ಆಗಲ್ಲ. ಸೊ ಒಂಥರ ಅನಿಸುತ್ತೆ, ಆ ಸೆಟ್ಟೇ ಆಗಲ್ಲ ನನಗೆ. ಒಂಥರ ಡಿಫ್ರೆಂಟಾಗಿ ನನ್ನ ಥರ ಕಾಣಿಸೋದೇ ಇಲ್ಲ. ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತೀನಿ. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಮೇಕಪ್ಪು. ಈ ಮೇಕಪ್ ನೋಡಿದ ಮೇಲೆ ನಾನೇನೇ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು, ಅಂದರೆ ನಾನೇನು ಮೇಕಪ್ ಪ್ರಾಡಕ್ಟ್ನೇ ಯೂಸ್ ಮಾಡಲ್ಲ. ಪಾನ್ಸ್ ವೈಟ್ ಪುಟಿ ಕ್ರೀಮು, ಒಂದು ಪೌಡರು, ಲಿಪ್ಸ್ಟಿಕ್ಕು ಮತ್ತು ಒಂದು ಬೊಟ್ಟು, ಕುಂಕುಮ ಇಷ್ಟೇ ನಾನು ಹಾಕೋದು. ಸೊ ಇಷ್ಟ ಹಾಕಿದ್ರೇ ಚೆನ್ನಾಗಿ ಕಾಣಿಸ್ತೀನಿ. ಈ ಮೇಕಪ್ ನನಗೆ ಚೆನ್ನಾಗಿ ಕಾಣಿಸಲ್ಲ. ನಾನೇ ಅಂದ್ಕೊಂಡೆ, ನಾನೇ ಒಂದು ಸಿಂಪಲ್ಲಾಗಿ ರೆಡಿಯಾಗಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಆಗೋದು ಅಂತ ಅಂದ್ಬಿಟ್ಟು ನಯನ ಮೇಡಮ್ಗೆಲ್ಲ ನನಗೆ ಮಾಡಿದ್ರಲ್ವ ಮೇಕಪ್ಪು, ಅವರೇನೇ ಮಾಡೋದು. ಬಟ್ ಅವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಅದೇನೋ ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ಇವಾಗ ಅದೇ ಇವ್ರು ನೋಡಿರ್ಬೋದು, ಹಳೆ ಹೀರೋಯಿನು. ಸೊ ಇವ್ರದ್ದಿತ್ತು. ಅದಾದಮೇಲೆ ನೆಕ್ಸ್ಟು ನಂದು. ನಂಗೊಂಥರ ಎಷ್ಟು ಭಯ ಇತ್ತು ಅಂತಂದರೆ, ಫಸ್ಟು ಟೈಮು ನನಗೆ ಇದೆಲ್ಲ ಟಿ ವಿ ಶೋ ಎಲ್ಲ ಸಖತ್ ಭಯ ಇತ್ತು. ಇವಾಗ ಅಂದರೆ ಅವ್ರದ್ದು ಮುಗ್ದಿದ್ದೆ 6:30. ಅದಾದಮೇಲೆ ನಮ್ಮದು ಸ್ಟಾರ್ಟ್ ಆಗಿದ್ದು. ನಾನೊಂಥರ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ. ದರ್ಶು ಮತ್ತು ನಮ್ಮ ಹಸ್ಬೆಂಡು ಇಬ್ಬರೂ ಧೈರ್ಯ ಹೇಳ್ತಾಯಿದ್ರು, ಎದ್ರು ಬೇಡ, ಚೆನ್ನಾಗಿ ಮಾತಾಡು, ನನಗೆ ಟಕ್ಕರ್ ಕೊಟ್ಕೊಂಡು ಮಾತಾಡು ಅಂತ ಅಂದ್ಬಿಟ್ಟು. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡಿದ್ದೀನಿ. ಫಸ್ಟು ಹೋಗಿದ ತಕ್ಷಣ ಫುಲ್ ನರ್ವಸ್ ಆಗೋದೆ. ಅದಾದಮೇಲೆ ಸ್ವಲ್ಪ ಅವ್ರು ಮಾತಾಡೋದು ನೋಡಿ ನಂತರನೇ ನಯನ ಅಂತ ನನಗೆ ನಯನನ ಫಸ್ಟ್ ನೋಡಿದಾಗ್ಲೇ ಮಾತಾಡೋದೆಲ್ಲ ನಂತರನೇ ಅಂತ ಅನಿಸೋದು. ಬಟ್ ಅವರು ಮಾತಾಡ್ತಾ ಅವ್ರ ಜೊತೆ ನನಗೆ ಸ್ವಲ್ಪ ಧೈರ್ಯ ಬಂತು. ಅದಾದಮೇಲೆ ನಂಗೆ ಭಯನೇ ಆಗಲಿಲ್ಲ. ಫಸ್ಟು ಹೋಗಿದ ತಕ್ಷಣ ನಿಜವಾಗ್ಲೂ ನರ್ವಸ್ ಆಗೋಗ್ಬಿಟ್ಟೆ. ಕಮೆಂಟ್ ಮಾಡಿದ್ದೀರಾ ಒಂದಿಬ್ಬರು, ನರ್ವಸ್ ಆಗಿದ್ದೀರಾ ಮೇಡಮ್, ಧೈರ್ಯ ತಗೊಳ್ಳಿ ನೆಕ್ಸ್ಟ್ ಟೈಮ್ ಹೋದಾಗ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ. ಅದಾದಮೇಲೆ ನನಗೇನು ಅನ್ನಿಸ್ತಿಲ್ಲ, ಕಾಮನ್ ಆಗಿ ಆರಾಮಾಗಿ ಮಾತಾಡಿದೆ. ಫ್ಯಾನ್ ಅಂದರೆ ಏನು ಗೊತ್ತಾ, ಬಾಂಡ್ಲಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಸ್ಟುದ್ದು ಕಟ್ ಮಾಡ್ಕೊಂಡಿದ್ದಲ್ಲ ಅದರೊಳಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಅದನ್ನು ತೆಗೆದಿಟ್ಕೊಳ್ಳಾದ್ಮೇಲೆ ಮತ್ತೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಕಾದ್ಮೇಲೆ ಅದಕ್ಕೆ ಕಸ್ತೂರಿ ಮೇಥಿ ಹಾಕಬೇಕು, ಕಸ್ತೂರಿ ಮೇಥಿ ಹಾಕಬೇಕು, ಪಲಾವಲ್ಲಿ ಹಾಕಬೇಕು, 2 ಏಲಕ್ಕಿ ಹಾಕಬೇಕು, ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಅಚ್ಕಾರದ ಪುಡಿ ಹಾಕಬೇಕು, ಗರಂ ಮಸಾಲೆ ಹಾಕಬೇಕು, ಮತ್ತು ಧನಿಯಾ ಪೌಡ್ರ್ ಹಾಕಬೇಕು. ಅದಾದಮೇಲೆ ಅರಿಶಿನ ಪುಡಿ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ. ಅದಾದಮೇಲೆ ಒಂದು ಬೌಲ್ ಮೊಸರು ಹಾಕಬೇಕು. ಮೊಸರೆಲ್ಲ ಚೆನ್ನಾಗಿ ಕುದ್ಮೇಲೆ ಬೆಂಡೆಕಾಯಿ ಹುರಿದು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು. ಬೆಂಡೆಕಾಯಿ ಹಾಕಿದ ಮೇಲೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಸಾಂಬಾರು ಸೊಪ್ಪು ಆ್ಯಂಡ್
ಗರಂ ಮಸಾಲೆ ಹಾಕೋಬೇಕು. ಗರಂ ಮಸಾಲೆ ಹಾಕ್ಕೊಂಡು ಮತ್ತಿನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಎಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಇನ್ನು 2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಚಪಾತಿಗೆ, ರೋಟಿಗೆ, ಪರೋಟಗೂ ಕೂಡ ತಿನ್ಬೋದು. ಇಷ್ಟೇ ನನ್ನ ರೆಸಿಪಿ. ನೀವು ಆಚೆ ಕಡೆ ಹೋಗ್ಬಿಡಿ, ನಾಚಿಕೆ ಆಗಿ ನನಗೆ ಓಕೆ ಅಂದರೆ ಭಯ ಆಯ್ತು. ಓವರಾಗಡ್ತಾ ನಿಮಗೆ ಸಲ್ಲ ನಯನ ಬರೋವರೆಗೂ ಆರಾಮಾಗಿರ್ತೀನಿ. ಅದಾದಮೇಲೆ ಎಲ್ಲ ಶೇಕು, ಭಯ, ಗಾಬರಿ. ನನಗೆ ಇದೇ ಫಸ್ಟ್ ಅಲ್ವಾ ಟಿ ವಿಲಿ ಬರ್ತಾ ಇರೋದು, ಅದಕ್ಕೆ ಭಯ ಒಂದು ಸ್ವಲ್ಪ. ಹೌದು, ಟೈಮ್ ಆಗಲಿ ಇವಾಗ 6:30 ಆಗೈತಿ. ಅದಕ್ಕೆ ಗಾಯ್ಸ್ ಟ್ರೈ ಮಾಡ್ತೀನಿ, ಭಯ ಪಡಲ್ಲ. ಹೇಳ್ತೀವಿ ನಯನ ಮೇಡಮ್ ಅವಾಗಲೇ ಹೇಳಿದರು, ಈ ಥರ ರೆಡಿ ಆಗಿಬಿಟ್ಟು ಯಾರಾದರೂ ಅಡುಗೆ ಮಾಡ್ತಾರಾ ಅಂತ ಅಂದ್ಬಿಟ್ಟು. ನೈಟಿ ಮನೇಲಿ ಹೆಂಗಿರ್ತೀವಿ ಅದೇ ಥರ ರೆಡಿ ಆಗಿಬಿಟ್ಟು ಬಂದು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಾಯ್ಸ್ ಏನಾದರೂ ಬಂದರೆ ಅವ್ರಿಗೆಲ್ಲ ಏನು ಅಂತಂದರೆ ಪಟ್ಪಟೆ ಚಡ್ಡಿ ಒಂದು ಬನ್ನಿನೂ ಹೊಂಟೋಗೋದು, ಸುತ್ಕೊಬಿಡೋದು. ಆ ಥರ ಸುತ್ಕೊಬಿಟ್ಟು ಇಲ್ಲಿ ಮಾಡೋದು ಆ ಥರ ಇರಬೇಕು. ನಾವು ಮನೇಲೇನೇ ಈ ಥರ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಏನಾದರೂ ಮಾಡ್ತೀವ? ಇಲ್ಲ. ಆಮೇಲೆ ಮನೇಲಿ ನೈಟಿ ಸಿಗೋಕ್ಕೆ ಮಾಡ್ತೀವಿ, ಹಂಗೆ ಇರಬೇಕಾಯ್ತು ನಾವು. ಆದ್ರೆ ಅಡುಗೆ ಮನೆಗಿರೋ ಸ್ಟೂಡೆಂಟ್ ಯಾಕೆ ಈ ಅಡುಗೆ ಅನ್ನ ಯಾಕೆ ಈ ಅಡುಗೆ ಮನೆ ಅನ್ನೋ ಸೈನ್ಸ್ ಲ್ಯಾಬಲ್ಲಿ ಕಲಿಕೆ ಇದೆ, ಎಕ್ಸ್ಪೆರಿಮೆಂಟ್ ಇದೆ, ಕೈ ರುಚಿಯ ಸ್ವಾದ ಇದೆ, ಪ್ರತಿದಿನ ಹೊಸತನ ಇದೆ. ಸೊ ನಾವು ಇವತ್ತು ಒಂದು ಹೊಸ ಅಡುಗೆನ ಕಲಿಯೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ ಇದು ಸನ್ವಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸೆ Freedom Refined Sunflower Oil. ಇವತ್ತು ಒಬ್ರು ಅದ್ಭುತವಾದ ಇನ್ಫ್ಲುಯೆನ್ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಚಂದ್ರಾಯಪಟ್ಟಣದ ಸಂಜೀವಿನಿ ಸಂಜು. ನಮಸ್ಕಾರ. ಈ ಕಡೆಗೆ ಬನ್ನಿ. ಹೆಂಗಿದ್ದೀರಕ್ಕ? ಚೆನ್ನಾಗಿದೆ, ನೀವೇನಿದ್ದೀರಾ? ನಾವು ನೋಡಿ ದೇವ್ರು ಮಾಡಿದ್ದೀನಿ. ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ಲೆಸ್ಸಿಂಗು ಅಕ್ಕ. ನಂಗೂ ಫಸ್ಟ್ ಟೈಮ್ ಆ್ಯಂಕರಿಂಗು. ಆದರೂ ನೀವು ದೇವ್ರಣ್ಣಗಳು ಆ್ಯಕ್ಟಿಂಗ್ ಮಾಡ್ತಾರೆ ಫಸ್ಟ್ ಟೈಮ್ ಕಣಕ್ಕ. ಅದು ಬರೀ ಕನ್ನಡ ಕನ್ನಡ ಬಣ್ಣದ ಕನ್ನಡ. ಸಂಜು ಅವರೇ, ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಒಟ್ಟಿನಲ್ಲಿ ಮೇಡಮ್ ಅವ್ರ ಟ್ಯಾಲೆಂಟ್ ಏನು ಅಂದ್ರೆ ಅಕ್ಕಪಕ್ಕದಲ್ಲಿ ಏನಾದ್ರು ಬೈಬೇಕು ಅಂದ್ರೆ ವಿಡಿಯೋ ಮುಖಾಂತರ ಅದಾಗ್ತದಲ್ಲ ಹರಿಯಾಣ ಅಂತ ಹಿಂಗೆ ಸಖತ್ತಾಗಿ ಬೈತಾರೆ ವಿಡಿಯೋದಲ್ಲಿ. ನಾನಂತ ರೆಗ್ಯುಲರ್ ಫಾಲೋ. ಯಾವಾಗ ಹೌದಾ ಸೂಪರ್ ನೋಡಿ ಅಂದ್ರೆ ಒಂಥರ ಈ ಹಾಸ್ಟೆಲ್ ಕೆಲವು ಫ್ಲೇವರ್ಸ್ ಇರ್ತಾರಲ್ಲ ಅವ್ರು ತುಂಬಾ ಇಷ್ಟ ಆಗ್ಬಿಡ್ತಾರೆ ನನಗೆ. ಸಂಜೆವ್ರನ್ನ ನೋಡಿದಾಗ ಅದನ್ನೇ ಕರೆದಿ ನೋಡ್ಕೊಳಕ್ಕಾಗಿದೆ. ಫಸ್ಟ್ ಟೈಮ್ ನೋಡಿದಾಗ ನನಗೂ ನಂತರ ಕೊನೆಗೂ ನಿಮಗೂ ನಮ್ಮ ಹೆಣ್ಣು ಅಂತ ಅನಿಸ್ತಲ್ಲ ಅಕ್ಕ. ತುಂಬ ಖುಷಿ ಆಯ್ತು. ಮತ್ತೆ ಸಂಜೆ ಅವರೇ ಜೀವನೆಲ್ಲ ಆರಾಮಾಗಿದೆಯಾ? ಕಷ್ಟ ಸುಖ ಆಮೇಲೆ ಮಾತಾಡೋಣ. ಏನು ಅಡುಗೆ ನನಗೋಸ್ಕರ ತಗೊಂಡ್ಬಂದಿದ್ದೀರಾ ಇವತ್ತು ದಹಿ ಬಿಂದು ಮಾಡೋಣ. ಯಾಕದು ದಹಿ ಬಿಂದು ಆಸೆಯಿಂದ ಬಂದವಳೆ ಯಾಕದೋ ಹೀರೆಕಾಯಿ ಚಟ್ನಿನೋ ರೊಟ್ಟಿನ ಮಾಡ್ತಾಳ. ನಾನು ಅನ್ಕೋದ್ರೆ ದಹಿ ಬಿಡಿ ತಂದವಳು. ದಹಿ ಸ್ಪೆಷಲ್ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ರೆ ನಮ್ಮ ಹಾಸನವರು ಅದು ಕೂಡ ಮಾಡ್ತೀವಿ, ಇದು ಕೂಡ ಮಾಡ್ತೀವಿ. ನೀವು ವಿಡಿಯೋದಲ್ಲಿ ಮಾತಾಡ್ತಾರ ನನ್ನ ಹತ್ರ ಮಾತಾಡ್ಬೇಕು. ಆಫೀಸಲ್ಲಾಗೆಲ್ಲ ಮಾತಾಡಬೇಡಿ ನೀವು. ನಾನೇ ಮತ್ತೆ ಅದೇ ಕರ್ಕೊಂಡ್ಬರ್ತಾರೆ. ಈ ಹುಡುಗಿ ಮಾತಾಡೋದು ಅಂತ ಚಂದ ಚೆನ್ನಾಗಿದೆ. ಸೊ ಇವಾಗ ದಹಿ ಬಿಡಿ ಮಾಡ್ತಾ ಇದ್ದೀರಾ? ಎಸ್. ನಮ್ಮ ಸಂಜೆ ಅವರು ಇವತ್ತು ಬ್ಯೂಟಿಫುಲ್ ಆದ ದಹಿ ಬಿಡಿಯನ್ನು ಮಾಡ್ತಾ ಇದ್ದಾರೆ. ದಹಿ ಬಿಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೀವ್ಯಾರು ಹೇಳೋದಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡಿ ಬಾಗಿತಾರೆ ಮುಸುಳಿ ಮೇಲೆ ಇರಕ್ಕ ಏನು ಮಾಡ್ತಾ ಹೋಗಿದ್ದಾರೆ ಅನ್ಬೇಕು ಅವ್ರು ಇವಾಗ. ಇಷ್ಟಿಗೊಂದು ಚೀಸಲು ಕಲಿಸಪ್ಪ, ಇಷ್ಟಿಗೊಂದು ಚೀಸಲು ಕಲಿಸ. ಅಕ್ಕ ಇವಾಗ ನೀವು ಅಡುಗೆ ಮಾಡ್ತಾ ಇರ್ತೀರಪ್ಪ, ಅದಕ್ಕೆ ಮುಖ್ಯವಾಗಿರೋ ಇಂಗ್ರೀಡಿಯೆಂಟ್ ಯಾರು ಮುಖ್ಯವಾದ ಏನಾದ್ರು ಪದಾರ್ಥ ಬೇಕಾಗಿರ್ತದೆ. ಅದನ್ನ ಮಾಡ್ಕೊಂಡ್ಬಿಟ್ಟಿರ್ತೀರಿ ಮಾಲಿರಕ್ಕಲ್ಲ. ಏನು ಮಾಡ್ತೀರಾಗ
ಅಲ್ಲ ಈಗ ಮುದ್ದೆ ಮಾಡ್ತಾ ಇರ್ತೀಯಪ್ಪ ರಾಗಿ ಹಸಿಟ ಇಲ್ಲ ಹಂಗೆ ಹೆಂಗ್ ಮಾಡ್ಬಿಡ್ತಾರೆ ಅದೀಗ ನಿಮ್ಮೂರಲ್ಲಿ ಪಕ್ಕದ ಮನೆಗೆ ಹೋಯ್ತಪ್ಪ ಇಲ್ಲಿ ನಾವೆಲ್ಲ ಹೋಗ್ತಾನೆ ಸಿಕ್ಕು ಕರಕ ನಮ್ಮಲ್ಲ ಸಖತ್ತಾಗಿರೋದು ಮನೆ ಗಂಡನ ಬಾಂಡ್ಲಿ ಅಂತ ಹೋಗಿಲ್ಲ ಬಾಂಡ್ಲಿ ಅಂತ ಕೇಳಿದ್ರೆ ನಾನು ಹಚ್ತೀನಿ ಅಂತ ಕೆಲ್ಸ. ಹಾ ಹೆಂಗೆ ನೀವು ವಿಡಿಯೋದಲ್ಲಿ ಹಚ್ತೀರಾ ನಾನು ರಿಯಲ್ ಆಗಿ ಯಾರ ಮನೆಗೆ ದಿನ ಕಟ್ಕೊಂಡು ನಮ್ಮ ಕಟ್ಟಿ ಯಾರ ಮನೆ ಬೆಂಕಿ ಅಂತ ತೋಡ್ತೀನಿ ಅಮ್ಮ ಕಟ್ಟಿಲ್ಲ ನಾನು ಮಾತಾಡೋ ಬಾಲಿ ನಾನೇನೋ ನಮ್ಮ ಮಾಸಂದವರು ಸಖತ್ ರಗಡಾಗಿರುತ್ತೆ ಬಾರ ಕಾಳು ತಿಂದು ಬರ್ತಿರೋದಕ್ಕೆ ಯಾರಿಗೆ ಕಾಳು ಮಾತಾಡೋದು ಗೊತ್ತು ಕಡೆ ಹೇಳಿ ನೋಡೇ ಕಾಲ ಮೇಡೋದಲ್ಲಿ ಓ ಕಪ್ಪೆ ಬಾಯಿ ಕಟ್ಟ ನಿಂತ್ಕೊಂಡ್ಬಿಟ್ಟು ಆಮೇಲೆ ಬಂದ್ಬಿಟ್ಲು ಇವತ್ತು ದಿನಕ್ಕೆ ಕರೆಕ್ಟಾಗಿ ಗೊತ್ತಲ್ಲ ಕಾಪಿ ಬಿಡೋಕೆ ಕರೆಕ್ಟಾಗಿ ಗೊತ್ತಲ್ಲ ಇದೇನಂತಲ್ಲ 2 ಟೇಬಲ್ ಸ್ಪೂನು ಏನಕ್ಕೆ ಇಂಗ್ಲೀಷು ಹೂವೇ ನಮ್ಮವ್ವ ಯಾವ ಹೆಸರು ಹಂಗೆ ಎಷ್ಟಕ್ಕೆ ಯಾಕೆ ತೋರಿಸ್ಬೇಕು ನಂಗೆ ತೋರಿಸಿದ್ರೆ ಯಾಕೆ ಬಂದಿದ್ದೀವ ಹೂವೇ ಅಕ್ಕೆಯ ಮತ್ತೆ ಮನೇಲೂ ಯಜಮಾನ ಜೊತೆ ಸರಸಂಬಿ ಹೋಗ್ಬೇಕು ಹಬ್ಬಗಳಿಗೆ ಎದ್ರ ಕಂಡೆ ಬನ್ರಿ ಬೇಕಿ ಫಸ್ಟ್ ಟೈಮ್ ಬಂದಿದ್ದೀನಿ ಎಲ್ಲಿ ಕಳಪ್ಪ ಎಲ್ಲಿಗೆ ಯಾರೋ ನೀನು ನಾಲ್ಕು ಮನೆ ಮೇಲ್ಬಿಟ್ಟು ಬೆಂಗಳೂರು ಫಸ್ಟ್ ಟೈಮ್ ಬಂದಿಲ್ಲ ಮೇಲೆ ಆಣೆ ಮಾಡೋಳು ಆಣೆಗಡೆ ಪಡ್ಕೊಂಡು ಮತ್ತೆ ನೋಡ್ದ ನೋಡಿ ವೀಕ್ಷಕರೇ ಹಿಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಈ ಥರ ಸುಳ್ಳು ಹೇಳ್ತಾರೆ ಮೋಸ ಮಾಡೋದು ಫಸ್ಟ್ ಟೈಮ್ ಗೊತ್ತಾಗೋಕ್ಕೆ ಬೆಂಗಳೂರು ಏನು ಸುಳ್ಳು ಹೇಳ್ತಾರೆ ನೋಡಿ ಮೆಜೆಸ್ಟಿಕ್ ನಮಗಿಂತ ಚೆನ್ನಾಗಿ ಇವ್ರು ಗೊತ್ತಿರೋದು ಇಲ್ಲ ಮೆಟ್ರೋ ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಆಟೋ ನಮಗಿಂತ ಹೋಗಿ ಎಲ್ಲ ಒಂದ್ಸಲಿ ಕೇಳು ದನ ಬೇಕದಾಗತ್ತಲ್ಲಿ ಮೆಟ್ರೋದಲ್ಲಿ ಮೆಟ್ರೋದಲ್ಲ ಊರಲ್ಲಿ ದನ ಬೇಕದಾಗತ್ತಲ್ಲ ಹೋಗ್ತೇನೆ ನೀನು ನೋಡ್ಕೊಳ್ಳೋಣ ಯಾರು ಸದ್ಯ ನಾನೇ ಡೈರೆಕ್ಟ್ ಸಾಲ ಮಾಡೋದು ನಾನು ವಾಪಸ್ ಕೊಡ್ಬೇಕು ನೋಡಿದ್ದ ಹಿಂಗೆ ಜನ ಟ್ಯಾಕ್ಸ್ ಹಾಕ್ಬೋದು ಸ್ಟವ್ ಮೇಲೆ ಇಟ್ಕೊಂಡು ಎರಡು ಇನ್ನೊಂದು ಚಮಚದಲ್ಲಿ 2 ಚಮಚ ಎಣ್ಣೆ ಹಾಕೋದು ವಾ ಕಡೆ ಬರ್ತೀನಿ ತರ್ತೀನಿಲ್ಲ ಕತ್ತಿ ಅದಕ್ಕೆ ಅದಕ್ಕೆ ಅಂತ ತೋರ್ಸೋಕೆ ಅಂದ್ರೆ ಒಲೆ ಹಚ್ಚಿ ಅಂತ ತಚ್ಚ ಬಂದಿಲ್ಲ ನಂಗೆ ಎದಕ್ಕೆ ತೋರ್ಸೋಕೆ ಬಗ್ಗಿನ ಯಾಕೆ ಬಗ್ಗಿ ಗಂಟು ಹುಡುಗಿಗೆ ತರ್ಸ್ಬನ್ನಿ ಅದಕ್ಕೆ ಕಿಸ್ಕೊಳ್ತೈತಿಲ್ಲ ಆಗಿರಲ್ಲ ಅಕ್ಕ ಅಕ್ಕ ಎಣ್ಣೆ ನೋಡಕ್ಕ ಹಾಕಿ ಒಂಚೂರ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ತಂದಿಲ್ಲ ಜೀರಿಗೆ ತಬರ್ಲಾ ಜೀರಿಗೆ ತಂದಿಲ್ಲ ಸಾರಿ ಕಣಕ್ಕ ನಮ್ಮ ಅಡುಗೆ ಮನೇಲಿ ಬಿಸಿ ಮಾಡಿದ್ರಲ್ಲ ಇಲ್ಲ ಇಲ್ಲೇ ಕೊಡ್ತೀನಿ ಅಂತ ಕರ್ಸ್ಕೊಂಡಮ್ಮ ನಾವು ಸಾವಿರ ಹೇಳ್ತೀವಿ ಸೀರೆ ಇಲ್ಲೇ ಅಂತ ತಗೊಂಡ್ಬಿಡಿ ಅಂತೀವಿ ಅನ್ನ ಕೊಟ್ಟು ನೀವು ಬಟ್ಟೆ ತಗೊಂಡ್ಬರ್ತಾನೆ ಬಂದಿದ್ದೀಯಾ ಹಂಗೆ ಬರೀ ಹೇಳಿದ್ರು ಅವೇ ನೆಟ್ಟಿಲೆಯಾ ಡ್ರೆಸ್ಸಲ್ಲಿ ಓ ನೀ ಗತ್ತ ಕಾಕ ಹೋಗೋಲ್ಲ ಆಡ್ರಲ್ಲಿ ಹೊತ್ತಕ್ಕೆ ಇದಕ್ಕೆ ಚಮಚ ಕೈ ಹಾಕ್ಬಿಟ್ಟು ಆಮೇಲೆ ಚಮಚ ಜೀರಿಗೆ ಹಾಕಿದ್ದೀನಿ ಸೋದ ಇದ್ದೇ ಇಟ್ಟಿಲ್ವಲ್ಲ ಮತ್ತೆ ಎಸದ ಕಸ್ತೂರಿ ಮೇಥಿಯ ನನಗೆ ಕಸ್ತೂರಿ ಬಂದಿದೆ ತಗೊಬರ್ಲ ಅದಕ್ಕೆ ಕಸ್ತೂರಿ ಮೇಥಿ ಇಡಬಾರ್ದು ಅದು ನನ್ನ ಮ್ಯಾಗೆ ಸೀರೆ ತೆಗೆದುಕೊಂಡಿದ್ನಲ್ಲ ಯಾಕೆ ತುಳಿದ್ಬಿಟ್ಟು ನಾನು ಹೇಳಿದ್ದೆ ಯಾಕ ಈ ಕಂಡೆ ದಿವಸಕ್ಕಿಲ್ಲ ಬಯಸ್ಬಿಟ್ಟು ತಗೊಬರ್ಬಸಿ ಬಿರ್ನೆ ಹೋಯ್ತು ಒಗ್ಗರಣೆ ಅಕ್ಕಕ್ಕೆ ಹೊಡಿಸ್ತಿರಕ್ಕ ನೀವು ಇಟ್ಟಲೆ ಅದಾಕತಿ ಕೈಲೇ ಅಲ್ವಾ ಅದೆಲ್ಲ ನಕ್ಕು ನಂಗೆ ಹೇಳ್ತಾರೆ ಓ ದುರ್ಗೈ ಸೊಪ್ಪು ಹಾಕೊಂಡು ಹಾಕಿದ್ರೆ ಒಂದು 2 ಸ್ಪೂನು ಇದು ಕಸ್ತೂರಿ ಮೇಥಿ ಅಕ್ಕ ಪುಕ್ಸಣೆ ಸಿಗ್ತದೆ ನೀವು ತೆಗೆದು ಗುರ್ದೆ ಬರೋದ ಅಷ್ಟೇ ಹಾಕೋದು ಬೆಳಿತೀರ ಕಸೂರಿ ಮೆಂತ್ಯ ಶಿಲೋಣ ಮತ್ತೆ ಆಮೇಲೆ ಹಾಕ್ತಿದ್ಯಲ್ಲ ಹಂಗೆ ಹಾಕ್ಕೊಳ್ಳಿ ಮೇಡಮ್ ಇದನ್ನ ಫ್ರೈ ಮಾಡ್ಬೇಕು ಚೆನ್ನಾಗಿ ಜಾಸ್ತಿ ಮಾತಾಡಂಗಿಲ್ಲ ಎಂಜಾಯ್ ಬರ್ತದೆ ಅದಾದ್ರೆ ವಿಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡ್ತದೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಮ್ಮಿ ಉಳಿ ಇಟ್ಕೊಂಡು ಏನು ಮೇಡಮು ಓದಲ್ಲ ಮಾಡಲ್ಲ ಅಂತೀರ ಅಂತಿರಲ್ಲ ಮತ್ತೆ ಏನು ಇಟ್ಕೋಬೇಕು ಅಂದ್ರಲ್ಲ ಲೋ ಫ್ಲೇಮಲ್ಲಿ ಕಮ್ಮಿ ಉಳಿ ನಾನೇನೋ ಬೇರೆ ಇಟ್ಕೋಬೇಕು ಅಂತ ಕನ್ಫ್ಯೂಸ್ ಆಗ್ಬಿಟ್ಟ
ಸರ್ ನಾನು ಓಕೆ ಪೊಸಿಷನ್ ಪೊಸಿಷನ್ ನನಗೆ ಎಪಿಸೋಡ್ ಮಾಡಬೇಕಾಯ್ತಾ ಪೊಸಿಷನ್ ಆಗಬೇಕು ಅದಕ್ಕೆ ಚಪಾತಿದು ಪ್ಲೇಟ್ ಕೊಡಿ ಸರ್ವ್ ಮಾಡ್ಬೇಕು ಅಕ್ಕಕ್ಕೆಂತ ದುರಾಸೆ ನೋಡಿದ್ರೆ ಡೈಲಿ ನನಗೆ ಕಟ್ಬಿಟ್ಟು ಮತ್ತೆ ಅಕ್ಕ ಆಟ ಮಾಡೋಣ ಅಂತೆ ನೀವೇ ಹೇಳ್ತೀರಾ ಆಹಾರ ಸೊ ನಮ್ಮ ಆಹಾರ ಜೀವನ ಸ್ಥಿರವಾಗಿರಿ ಖುಷಿಯಾಗಿ ಯಾವ ರೀತಿಗೆ ಬಾಯ್ ಬಿಡ್ತಾರೆ ನಾವು ಮಾತಾಡ್ತಾ ಇರಿ ಆಗಾಗ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಅಪ್ಪಾಜಿ ಶೂಟ್ ಎಲ್ಲ ಮುಗಿಸಾಯಿತು. ಇವಾಗ ಊಟ ಮಾಡೋಣ ಅಂತ ಎಂಪೈರ್ಗೆ ಬಂದಿದ್ದೀವಿ. ಯಾಕೋ ತಲೆ ನೋವಿದೈತೆ ಸಿಕ್ಕಾಗುತ್ತೆ. ಇವಾಗ ಟೈಮ್ ಬಂದು 9:05. ನಾವು ಊರಿಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಗುತ್ತೆ ಅನಿಸುತ್ತೆ. ಫುಲ್ ಟ್ರಾಫಿಕ್, ತಲೆ ಉಸಿರಾಯ್ತಲ್ಲ. ನಿದ್ದೆ ಬರೋಲ್ಲ, ಜೊತೆ ನಿದ್ದೆ ಹಾಯ್ ಪಪ್ಪು. ಹಾಂ ತಲೆ ಬಿಸಿ ಐತಲ್ಲ. ವಿಕ್ಸ್ ಕೊಡಿ. ಇಲ್ಲಿ ಬರಲ್ಲ, ಇಲ್ಲಿ ಬೇಳೆ ಮೇಲೆ ತಲೆ ಐತೆ. ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು 1:15 ಆಗಿದೆ. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಹೇಗಿತ್ತು ಈ ಮೇಕಿಂಗ್ ವ್ಲಾಗ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಇಲ್ಲಿ ಬರಲ್ಲ, ಒತ್ತುತ್ತದೆ ತಲೆ ಒತ್ತುತ್ತದೆ. ಇಲ್ಲಿ ಬರ, ಇಲ್ಲಿ ಬೇಗಡಿಪ್ಪ ತಲೆ ಒತ್ತುತ್ತದೆ.